ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿಧನಾದರದಿ ಕೇಳುವುದು. ಕೊಕ್ಕಳಡಿ ಬಿಡಿದೊಂದೆ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಿಹುದು ನಡುದೇಹದೊಳಗೆ ಸುಷುಮ್ನನಾದಲಿ ರಕ್ಕಚರಣೊಳ ಹೊಗ ಕೊಡದೆ ದಶ ದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪದೇಹದುಳು. ಏನು ವಾಯುದೇವರ ಮಹಿಮೆ ಗುರುಗಳಿಗೆ ವಾಯುದೇವರ ಕೆಲಸವೂ ಹಾಗೆ ಇರುತ್ತದೆ. ಗುರುಗಳಿಗೂ ಕೂಡ ಅಪಾರ ಭಕ್ತಿ ವಾಯುದೇವರಲ್ಲಿ. ಎಷ್ಟು ಚೆನ್ನಾಗಿ ಕೊಂಡಾಡ್ತಾರೆ ನೋಡಿ. ಅಂದ್ರೆ ನಮ್ಮ ಶರೀರದ ನಾಭಿಯ ಕೆಳಗಿನ ಭಾಗದಲ್ಲಿ ಒಂದೇ ನಾಡಿ ಮೂಲಾಧಾರದಿಂದ ಶುರು ಮಾಡಿ ಶಿರಫ್ ಪರ್ಯಂತ ಆ ಸುಷುಮ್ನ ನಾಡಿ ಇದೆ ಅಂತ ಹೇಳಿದ್ರು. ಆ ಸುಷುಮ್ನ ನಾಡಿಯೊಳಗೆ ಇಬ್ಬರೇ ಪ್ರವೇಶ ಮಾಡ್ತಾರೆ. ಒಂದು ಪರಮಾತ್ಮ ಪ್ರವೇಶ ಮಾಡ್ತಾರೆ, ಮತ್ತೊಂದು ವಾಯುದೇವರು ಅಂತ ಹಿಂದೆ ಹೇಳಿದ್ರು. ಆ ಸುಷುಮ್ನ ನಾಡಿ ಯಾವ ವಕ್ರವೂ ಇಲ್ಲ, ಅಂದ್ರೆ ಲೆಫ್ಟ್ ರೈಟ್ ಅಂತೆಲ್ಲ ಟರ್ನ್ ಆಗೋದಿಲ್ಲ, ಸ್ಟ್ರೈಟ್ ಆಗಿ ಇರ್ತದೆ. ಮೂಲಾಧಾರದಿಂದ ಶುರು ಮಾಡಿ ಶಿರಫ್ ಪರ್ಯಂತ ಸ್ಟ್ರೈಟ್ ಆಗಿ ಇರ್ತದೆ. ಬ್ರಾಂಚಸ್ ಇದೆ ಇಲ್ಲ ಅಂತಿಲ್ಲ, ಆದರೂ ಸ್ಟ್ರೈಟ್ ಆಗಿ ಇರ್ತದೆ. ಅಲ್ಲಿ ನೇರಾಗಿದೆ. ನಡುದೇಹದೊಳಗೆ ಸುಷುಮ್ನ ನಾಮದಲ್ಲಿ, ದೇಹದ ಮಧ್ಯ ಭಾಗದಲ್ಲಿ ಇದೆ ಸುಷುಮ್ನ ಅಂತ ಅದಕ್ಕೆ ಹೆಸರು. ಸಮೀರ ದೇವನು ರಕ್ಕಸರನು ಒಳ್ಪೋಗ ಕೂಡದೆ. ಹಾಗೆ ಈ ದೈತ್ಯರು ಇದರಲ್ಲಿ ಪ್ರವೇಶ ಮಾಡಬೇಕು ಅಂತ ಕಾತುರವರು ಭಯಂಕರ ಪ್ರಯತ್ನ ಮಾಡ್ತಾರೆ. ಆದ್ರೂ ಅವರಿಗೆ ಅದರ ಒಳಗೆ, ಯಾಕಂದ್ರೆ ಅದು ಒಳ್ಳೆಯ ಮಾರ್ಗ, ಅದು ಒಳ್ಳೆಯ ಮಾರ್ಗ, ಸುಷುಮ್ನ ನಾಡಿಯ ಮಾರ್ಗ. ಆ ಮಾರ್ಗದಲ್ಲಿ ಹೋಗಿ ಅವ್ರಿಗೇನ್ ಮಾಡ್ಬೇಕು, ಎಲ್ಲ ಕಡೆ ತಾವಿರ್ಬೇಕು, ಎಲ್ಲದನ್ನ ಹಾಳು ಮಾಡ್ಬೇಕು. ದೇವರಿದ್ದಾನೆ, ದೇವರನ್ನು ಹಾಳು ಮಾಡುವ ಪ್ರಯತ್ನ, ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿದ್ರು ದೇವರಿಗೆ, ಪ್ರಾಣದೇವರಿಗೆ ಹಿಂಸೆ ಕೊಡ್ಬೇಕು, ಅವರಿಗೆ ದ್ವೇಷ ಮಾಡ್ಬೇಕು, ಅವರ ಪ್ರವೃತ್ತಿ ಅದು. ಅದರಿಂದ ಏನಾರು ಮಾಡಿ ಸುಷುಮ್ನ ಒಳಗೆ ಎಂಟ್ರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ವಾಯುದೇವರು ಅವ್ರು ಯಾರನ್ನು ಕೂಡ ಒಳಗೆ ಬಿಡದೆ, ಅಸುರರನ್ನ ಒಳಗೆ ನುಗ್ಲಿಕ್ಕೆ ಬಿಡದೆ, ಮತ್ತೊಬ್ಬರನ್ನು ಲೆಕ್ಕಿಸದೆ, ಬೇರೆಯವರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೇಹದೊಳು ದಶ ದಿಕ್ಕಿನೊಳಗೆ ಸಂಚರಿಪ, ದೇಹದಲ್ಲಿ ಇಲ್ಲಿ ಬೇಕಾದ್ರೆ ಸಂಚಾರ ಮಾಡ್ತಾರೆ ವಾಯುದೇವರು. ಯಾಕೆ ಮಾಡ್ತಾರೆ? ಯಾವ ದೈತ್ಯ ಸುಷುಮ್ನ ನಾಡಿ ಒಳಗೆ ಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಅಲ್ಲೇ ಅವನಿಗೆ ಒಂದು ಏಟು ಬೀಳ್ತದೆ, ಹೋಗು ದೂರ. ಹಾಗೆ ಮಡಿಯುದು, ಮಡಿಯಾದ ಜಾಗದಲ್ಲಿ ನೀವು ಮೇಲಿಗೆಯವರು ಬರಬಾರದು, ಹಾಗೆ ಹೋಗ್ರಿ ಅಂತ ಸರಿಸ್ಬಿಡ್ತಾರೆ. ನೋಡಿ ಎಷ್ಟು ಚಂದ ಇದೆ ನೋಡಿ. ಇಂತಹ ಸುಷುಮ್ನ ನಾಡಿಯನ್ನ ರಕ್ಷಣೆ ಮಾಡ್ತಾರೆ. ಪರಮಾತ್ಮ ಇರತಕ್ಕ ಜಾಗ, ದೇವರ ಮನೆಯಲ್ಲಿ ಬೇರೆ ಮತ್ತೊಬ್ಬರಿಗೆ ಪ್ರವೇಶ ಇಲ್ಲ ದುಷ್ಟರಿಗೆ. ಅಲ್ಲಿ ಶುದ್ಧರಾಗಿ ವಾಯುದೇವರ ಭಕ್ತರು ಮಾತ್ರ ಹೋಗ್ಬೇಕು. ಅದೇ ರೀತಿಯಾಗಿ ವಾಯುದೇವರ ಅನುಗ್ರಹದಿಂದ ಜ್ಞಾನಿಗಳು, ಅಂದ್ರೆ ದೇಹ ಬಿಡತಕ್ಕ ಚರ್ಮ ಶರೀರ ಅಂತ ಕರೀತಾರೆ, ಚರ್ಮ ಶರೀರದಿಂದ ಆ ಸುಷುಮ್ನ ನಾಡಿ ಒಳಗೆ ವಾಯುದೇವರು ಕರೆದುಕೊಂಡು ಹೋಗಿ ಆ ತಲೆಯ ರಂಧ್ರ ಭೇದಿಸಿ ಅದರ ಮೂಲಕ ಮೋಕ್ಷಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ಹೋದವರು ಮತ್ತೆ ಹುಟ್ಟಿ ಬರೋದಿಲ್ಲ, ಕೊನೆಯ ಶರೀರ ಇರುತ್ತೆ. ಕೊನೆಯ ಶರೀರವನ್ನು ನಾವು ಬಿಡುವಾಗ ಆಗ ಸುಷುಮ್ನ ನಾಡಿ ಒಳಗೆ ಎಂಟ್ರಿ ಪಡೆದುಕೊಂಡು ಜೀವ ಹೊರಗೆ ಹೋಗ್ತಾನೆ. ಅಂತಹ ಸುರಕ್ಷಿತವಾದ ಮಾರ್ಗ, ಬೇರೆಯವರಿಗೆ ಅವಕಾಶನೇ ಇಲ್ಲವಂತೆ. ಆ ರೀತಿಯಾಗಿ ರಕ್ಷಣೆ ಮಾಡ್ತಾರೆ. ವಾಯುದೇವರ ಉಪಕಾರ, ವಾಯುದೇವರು ನಮ್ಮಲ್ಲಿ ಮಾಡುವ ಅನುಗ್ರಹ ಅದು ಅಪಾರವಾದದ್ದು. ಇನಿತು ನಾಡಿ ಶಾಖೆಗಳು ಈ ತನುವಿನೊಳಗಿಹವೆಂದು ಏಕಾತ್ಮನು ದ್ವಿಸಪ್ತದಿ ಸಾವಿರಾತ್ಮಕನಾಗಿ ನಾಡಿಯೊಳು ವನಿತೆಯಿಂದೊಡ ಕೂಡಿ ನಾರಾಯಣ ದಿವಾರಾತ್ರಿಯೊಳಗಿ ಪರಿವನಜ ಜಾಂಡದೊಳಗಿಲ ಜೀವರೊಳಿದ್ದು ಮೋದಿಸುವ. ಈ ರೀತಿಯಾಗಿ ನಾಡಿಗಳು ಮತ್ತು ನಾಡಿಗಳ ಶಾಖೆ ಅಂದ್ರೆ ಬ್ರಾಂಚಸ್, ನಾವು ಹಿಂದೆನೆ ನೋಡಿದ್ವಿ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಹಾಗೆ ಅಂತರ ಸುಷುಮ್ನ ನಾಡಿಗೆ ಅನೇಕ ಬ್ರಾಂಚಸ್ ಇದೆ. 101 ಬ್ರಾಂಚಸ್ ಇದೆ ಅದಕ್ಕೆ. ಅಷ್ಟು ಹೇಳ್ತಾರೆ, 101 ಪ್ರಧಾನ ನಾಡಿ ಇದೆ.
ಎಲ್ಲದಕ್ಕೂ ಮೂಲ ಅಂದ್ರೆ ಸುಷುಮ್ನಾ ನಾಡಿನೇ, ಇಲ್ಲಿಂದ ಬ್ರಾಂಚಸ್ ಹೋಗ್ತದೆ. ಆ ರೀತಿಯಾಗಿ ನಾಡಿ ಶಾಖೆಗಳು, ನಾಡಿಯ ಆ ಶಾಖೆಗಳಲ್ಲಿ ಈ ತನುವಿನೊಳಗೆ ಇಹವೆಂದು ಈ ಶರೀರದಲ್ಲಿ ಇದೆ ಅಂದ್ರೆ ಈ ರೀತಿಯಾಗಿ ನಾಡಿಗಳು, ನಾಡಿಗಳ ಶಾಖೆಗಳು, ಅದರಲ್ಲಿ ವಾಯುದೇವರು ರಕ್ಷಣೆ ಮಾಡ್ತಾರೆ, ಪವಿತ್ರ ಮಾಡ್ತಾರೆ. ಪರಮಾತ್ಮ ಅದರೊಳಗಿದ್ದು ನಮಗೆ ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ಏಕಾತ್ಮನು ಅನಂತ ರೂಪದಲ್ಲಿ, ಪರಮಾತ್ಮ ಅನಂತ ರೂಪ ಆದರೂ ಕೂಡ ಅವನಿಗೆ ಏನಿಲ್ಲ, ಭೇದಗಳು ಇಲ್ಲ. ನೋಡಿ, ಮತ್ಸ್ಯ ರೂಪಕ್ಕೆ ಇರುವ ಜ್ಞಾನ ಕೂರ್ಮ ರೂಪಕ್ಕೆ ಇಲ್ಲ, ನರಸಿಂಹ ರೂಪಕ್ಕೆ ಇರುವ ಬಲ ವೆಂಕಟೇಶ ದೇವರಿಗೆ ಇಲ್ಲ. ಹಾಗೆ ಅಂತ ಭೇದ ಚಿಂತನೆ ಮಾಡಬಾರ್ದು. ವೆಂಕಟೇಶ ದೇವರು ಬೇರೆ ಇಲ್ಲ, ನರಸಿಂಹ ದೇವರು ಬೇರೆ. ಆ ರೀತಿಯಾಗಿ ಏಕಾತ್ಮ ಅಂತ ದೇವರಿಗೆ, ಅದಕ್ಕೆ ಹೆಸರು. ದೇವರಿಗೆ ಏನ ಹೆಸರು? ಏಕಾತ್ಮ. ಅಂದ್ರೆ ಒಬ್ಬನೇ ಆತ್ಮ ಇರೋದು. ಅಂದ್ರೆ ಏನರ್ಥ? ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ ಅಂತ ಅರ್ಥವೇ ಹೊರತು ಜೀವನಿಗೂ ಪರಮಾತ್ಮನಿಗೂ ಭೇದ ಇಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಈ ಶಬ್ದಕ್ಕೆ. ಆ ರೀತಿಯಾಗಿ ವ್ಯಾಖ್ಯಾನ ಮಾಡಬಾರದು ಅಂತ ಗುರುಗಳು ಇಲ್ಲಿ ನಮ್ಮನ್ನ ಎಚ್ಚರಿಸ್ತಾರೆ. ಪರಮಾತ್ಮ ಏಕಾತ್ಮ, ಏಕಾತ್ಮನಾದ ನಾರಾಯಣನು ದ್ವಿಸಪ್ತತಿ ಸಾವಿರಾತ್ಮಕನಾಗಿ, ಅಂದ್ರೆ 72 ಸಪ್ತತಿ ಅಂದ್ರೆ 70, ದ್ವಿಸಪ್ತತಿ ಅಂದ್ರೆ 70 + 2 72, 72 ಸಾವಿರಾತ್ಮಕನಾಗಿ ಅಂದ್ರೆ ಸಹಸ್ರ ಅಂದ್ರೆ 72,000 ರೂಪಗಳನ್ನು ಧರಿಸಿ, ಪರಮಾತ್ಮ 72,000 ರೂಪಗಳನ್ನು ಧರಿಸಿ ಆ ನಾಡಿಯೊಳ್ಳಿದ್ದು ವನಿತೆಯಿಂದೊಡಗೂಡಿ. ಅಷ್ಟೇ ಲಕ್ಷ್ಮೀದೇವಿಯ ರೂಪವು 72,000 ರೂಪಗಳು. ಪರಮಾತ್ಮ 5 ರೂಪ ತೆಗೆದುಕೊಂಡ್ರೆ ಲಕ್ಷ್ಮೀದೇವಿಯು 5 ರೂಪ. ಪರಮಾತ್ಮ 72,000 ರೂಪ ತೆಗೆದುಕೊಂಡ್ರೆ ಲಕ್ಷ್ಮೀದೇವಿಯು ಕೂಡ 72,000 ರೂಪ ತೆಗೆದುಕೊಂಡು ಪರಮಾತ್ಮನ ಜೊತೆಗೆ ದಿವಾರಾತ್ರಿಯೊಳಗೆ, ಹಗಲು ರಾತ್ರಿ ಈ ಪರಿ ವನಜ ಜಾಂಡದಲು ಬ್ರಹ್ಮಾಂಡದಲ್ಲಿ ಯಾರ್ಯಾರು ಜೀವರಾಶಿಗಳಿದ್ದಾರೆ ಅಖಿಲ ಜೀವರುಳಿದ್ದು, ಎಲ್ಲಾ ದೇಹದಲ್ಲೂ ಪರಮಾತ್ಮ ಇದ್ದು ಮೋಹಿಸುವ. ತಾನಿರೋದು ಗೊತ್ತೇ ಆಗೋದಿಲ್ಲ ನೋಡಿ. ಅದೇ ನಾವು ಅಜ್ಞಾನ ಬರೋದೇ ಅದರಿಂದ, ನಮಗೆ ಮೋಹ ಬರೋದು ಅದರಿಂದ. ನಾನು ಮಾಡ್ತೀವಿ ಅಂತ ತಿಳ್ಕೊಂಡ್ಬಿಡ್ತೀವಿ, ಅದರ ಮಲಗಿದ್ದು ಮಾಡಿಸಿರೋದು ಎಲ್ಲವೂ ದೇವರು ಮಾಡಿಸಿರ್ತಾನೆ. ಅದು ನಮಗೆ ಈ ತರ ಗ್ರಂಥಗಳನ್ನ ಓದಿದ್ರೇನೆ ನಮಗೆ ಅರ್ಥ ಆಗೋದು. ಈ ರೀತಿಯಾಗಿ ವಿಚಾರವನ್ನ ಹೇಳ್ತಾರೆ. ದಿನ ದಿನ ದಿವರ್ತಿಸುವ ಕುಮುದಾಪ್ತನ ಮಯೂಖದ ಸೊಬಗಗದಲೋಚನಬಲೋಕಿಸಿ ಮೋದ ಪಡಬಲ್ಲನೆ ನಿರಂತರದಿ. ಪುನರಿ ಸುಖತಾಮೃತದ ಭೋ ಜನದ ಸುಖ ತೊರಗುವುದೇ ಲಕುಮಿ ಮನೋಹರನ ಸದ್ಗುಣವ ಕೀರ್ತಿಪ ಭುಕ್ತಗಲ್ಲದಲೇ. ಈ ರೀತಿಯಾಗಿ ದಿನ ದಿನದಿ ವರ್ತಿಸುವ, ದಿನ ದಿನದಿ ಸಂಚಾರ ಮಾಡತಕ್ಕ ಕುಮುದಾಪ್ತನ, ಕುಮುದನಿಗೆ ಪ್ರಿಯವಾದ ಕುಮುದ ಪುಷ್ಪ. ಅದಕ್ಕೆ ಆಪ್ತನಾದವ ಅಂದ್ರೆ ಚಂದ್ರ. ಚಂದ್ರ ಬಂದಾಗ ಕುಮುದ ಪುಷ್ಪ ಹರಳುತ್ತದೆ. ಹೇಗೆ ಸೂರ್ಯ ಬಂದಾಗ ಕಮಲ ಪುಷ್ಪ ಅರಳುತ್ತದೋ, ಚಂದ್ರ ಬಂದಾಗ ಕುಮುದ ಪುಷ್ಪ ಅರಳುತ್ತದೆ. ಕುಮುದಾಪ್ತನ ಮಯೂಖದ ಸೊಬಗ, ಆ ಚಂದ್ರನ ಕಿರಣಗಳನ್ನ, ಆ ಚಂದವನ್ನು ಗತಲೋಚನ, ಗತಲೋಚನ, ಲೋಚನ ಅಂದ್ರೆ ಕಣ್ಣು, ಗತಲೋಚನ ಅಂದ್ರೆ ಕಣ್ಣಿಲ್ಲದವ, ಕುರುಡನಾದವ, ಅವಲೋಕಿಸಿ ನಿರಂತರದಿ ಮೋದ ಪಡಬಲ್ಲನೆ. ಆ ಚಂದ್ರನ ಕಿರಣದಿಂದ ಕುಮುದ ಪುಷ್ಪ ಅರಳೋದನ್ನ ಒಂದು ಕುರುಡ ನೋಡಿ ಸಂತೋಷ ಪಡ್ತಾನೇನು? ಇಲ್ಲ. ಅದೇ ರೀತಿಯಾಗಿ ಅದರಂತೆ ಲಕ್ಷ್ಮೀ ಮನೋಹರನ ಸದ್ಗುಣವ ಕೀರ್ತಿಪ ಕುನರಗೆ. ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ, ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ. ದೇವರ ಚರಿತ್ರ ಸುಪವಿತ್ರ, ದೇವರ ಚರಿತ್ರ ನಮ್ಮನ್ನ ಪಾವನ ಮಾಡತಕ್ಕದ್ದು. ಅಂತ ಚರಿತ್ರೆಗಳನ್ನ ಕೊಂಡಾಡುವ ಭಕ್ತರು ಪುನರಗೆ, ಆ ಹೀನ ಬುದ್ಧಿಯುಳ್ಳ ಭಗವಂತನ ದ್ವೇಷ ಮಾಡತಕ್ಕ ದೈತ್ಯ ಸ್ವಭಾವದ ಮನುಷ್ಯರು ಈ ಕಥಾಮೃತ, ಇಂಥ ಪರಮಾತ್ಮನ ವಿಚಾರ ಅದನ್ನ ಕೇಳುವುದರಿಂದ ಅವರಿಗೆ ಸುಖ ಆಗ್ತದೇನೋ ಓದಿಲ್ಲ. ಹೇಗೆ ಚಂದ್ರನ ಆ ಒಂದು ಕಿರಣದಿಂದ ಕುಮುದ ಪುಷ್ಪವನ್ನು ನೋಡಿ ಕುರುಡ ಸಂತೋಷ ಪಡೋದಿಲ್ಲ, ಕಣ್ಣಿಲ್ಲ ಅವನಿಗೆ. ಅದೇ ರೀತಿಯಾಗಿ ಆ ಭಗವದ್ವೇಷಿಗಳು, ಜ್ಞಾನ ಇಲ್ಲ ಅವರಿಗೆ, ಈ ಕಥಾಮೃತ ಅದನ್ನ ಕೇಳಿ ಅವರು ಸಂತೋಷ ಪಡ್ತಾರಾ? ಸಂತೋಷ ಪಡೋದಿಲ್ಲ. ಜ್ಞಾನಿಗಳು ಮಾತ್ರ, ಭಗವಂತನ ಭಕ್ತರು ಮಾತ್ರ ಇದನ್ನ ಕೇಳಿ ಸಂತೋಷ ಪಡ್ತಾರೆ. ಬೇರೆಯವರಿಗೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ, ದ್ವೇಷವನ್ನೇ ಮಾಡ್ತಾರೆ. ಹಾಗೆ ಇಂದನ ವಿಚಾರ ಮತ್ತೆ ನಾವು ಶ್ರೀ ಕೃಷ್ಣ ಆತ್ಮ ಶ್ರೀ ಹರೇ